ಇನ್ನು ದಕ್ಷಿಣ ಭಾರತದಲ್ಲಿಯೂ ಕೂಡ ಮಳೆರಾಯ ಆರ್ಭಟವನ್ನು ಮಾಡ್ತಾ ಇದ್ದಾನೆ. ಅದರಲ್ಲಿಯೂ ಕೂಡ ನಮ್ಮ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ರುದ್ರಾವತಾರ ಅನ್ನುವಂಥದ್ದು ನಿಲ್ತಾನೇ ಇಲ್ಲ. ವರುಣದೇವನ ರುದ್ರಾವತಾರ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಮೇಜರ್ಲಿ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ಭರ್ಜರಿ ಮಳೆ ಆಗ್ತಾ ಇದೆ. ದಕ್ಷಿಣ ಭಾರತದಲ್ಲಿಯೂ ಕೂಡ ಆರ್ಭಟ ಮಾಡ್ತಾ ಇದ್ದಾನೆ ಮಳೆರಾಯ. ಕರಾವಳಿ ಕರ್ನಾಟಕದಲ್ಲಿ ರುದ್ರಾವತಾರ ತಾಳಲಿದ್ದಾನೆ ವರುಣ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಈಗ ಭರ್ಜರಿ ಮಳೆಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಗುಡುಗು, ಸಿಡಿಲು, ಬಿರುಗಾಳಿಯೊಂದಿಗೆ ಭಾರೀ ಮಳೆಯಾಗುವಂತಹ ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಗಾಳಿಯ ಅಬ್ಬರಕ್ಕೆ ಕಡಲಿನಲ್ಲಿ ದೈತ್ಯ ಅಲೆಗಳು ಅಬ್ಬರಿಸಲಿಕ್ಕಿದೆ. ಮೀನುಗಾರರು ನೀರಿಗೆ ಇಳಿಯದಂತೆ ಕಟ್ಟುನಿಟ್ಟಿನ ಸೂಚನೆ ಈಗ ಹೊರಗಡೆ ಬಂದಿದೆ. ಇನ್ನು ದಕ್ಷಿಣ ಭಾರತದ ಕೇರಳ, ತಮಿಳುನಾಡು, ಪಾಂಡಿಚೇರಿ ಈ ರಾಜ್ಯಗಳಲ್ಲಿಯೂ ಕೂಡ ಮಳೆಯಾಗುವಂತಹ ಸಾಧ್ಯತೆ. ರಾಯಲಸೀಮಾ, ತೆಲಂಗಾಣ, ತಮಿಳುನಾಡು ಒಳಭಾಗಗಳಲ್ಲಿ ಮಳೆಯಾಗುತ್ತಂತೆ. ಇತ್ತ ಕರಾವಳಿ ಕರ್ನಾಟಕದಲ್ಲಿಯೂ ಕೂಡ ಗುಡುಗು, ಸಿಡಿಲಿನ ಸಮೇತ ಮಳೆಯಾಗುವಂತಹ ಲಕ್ಷಣಗಳು ಕಂಡುಬರ್ತಾ ಇದೆ. 26ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯ ಸಾಧ್ಯತೆ ಅನ್ನುವಂಥದ್ದು. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆ. 30ರಿಂದ 40 ಕಿಲೋಮೀಟರ್ ವೇಗದ ಗಾಳಿಯೊಂದಿಗೆ ಮಳೆಯಾಗುತ್ತದೆ. ಏನು ಉತ್ತರ ದಕ್ಷಿಣ ಒಳನಾಡಿನಲ್ಲಿಯೂ ಕೂಡ ಮಳೆಯ ಮುನ್ಸೂಚನೆ ಇದೆ, ಮುನ್ನೆಚ್ಚರಿಕೆ ಅನ್ನುವಂಥದ್ದಿದೆ. ಹಲವು ಕಡೆಯಲ್ಲಿ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸಮೇತವಾದಂತಹ ಮಳೆಯಾಗುತ್ತೆ. ಬೆಂಗಳೂರು ನಗರದಲ್ಲಿ ಮೋಡ ಕವಿದ ವಾತಾವರಣ ಈಗ ಆಲ್ರೆಡಿ ಅನೇಕ ದಿನಗಳಿಂದ ಮನೆ ಮಾಡಿದೆ. ಬಟ್ ನಿರಂತರವಾಗಿ ಸ್ವಲ್ಪ ಪ್ರಮಾಣದ ಮಳೆ ಅನ್ನುವಂಥದ್ದು ಆಗ್ತಾ ಇದೆ. ಕೆಲವು ಪ್ರದೇಶಗಳಲ್ಲಿ ಸಾಧಾರಣವಾಗಿ ಅಂದರೆ ವಿಪರೀತವಾದಂತಹ ಗುಡುಗು, ಸಿಡಿಲಿನ ಗಾಳಿ ಸಮೇತ ಮಳೆ ಆಗದೇ ಇದ್ದರೂ ಕೂಡ ಸಾಧಾರಣವಾಗಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಕೇವಲ ಕರ್ನಾಟಕ ಮಾತ್ರವಲ್ಲ, ದಕ್ಷಿಣ ಭಾರತದಲ್ಲಿಯೂ ಕೂಡ ಮಳೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಹಾಗಾದರೆ ನಮ್ಮ ಕರ್ನಾಟಕಕ್ಕೆ ಬಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಮಳೆ ಆಗುತ್ತೆ? ಬೆಳಗಾವಿ, ಬಾಗಲಕೋಟೆ, ಬೀದರ್, ಧಾರವಾಡ, ಗದಗ, ಹಾವೇರಿ. ಉತ್ತರ ಕರ್ನಾಟಕದಲ್ಲಿಯೂ ಕೂಡ ಉತ್ತಮವಾದಂತಹ ಮಳೆಯಾಗುವ ಸಾಧ್ಯತೆಗಳು ಈಗ ಕಂಡು ಬರ್ತಾ ಇದೆ. ಬೆಳಗಾವಿ, ಬಾಗಲಕೋಟೆ, ಬೀದರ್, ಧಾರವಾಡ, ಗದಗ, ಹಾವೇರಿ ಇಲ್ಲಿ ಉತ್ತಮವಾದಂತಹ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ, ಯಾದಗಿರಿ ಮತ್ತು ಬೆಳಗಾವಿ ಇಲ್ಲಿಯೂ ಕೂಡ ಮಳೆಯಾಗುತ್ತೆ ಅನ್ನುವಂತಹ ವಿಚಾರಗಳು ಈಗ ಬೆಳಕಿಗೆ ಬಂದಿದೆ. ಅನೇಕರಿಗೆ ಒಂದು ಪ್ರಶ್ನೆ ವ್ಯಕ್ತವಾಗುತ್ತೆ, ಬರಗಾಲ, ಮಳೆ ಇಲ್ಲ ಅಂತ ಒಂದು ವಿಚಾರವನ್ನು ನಿರಂತರವಾಗಿ ಕೇಳ್ಕೊಂಬರ್ತಾ ಇದ್ದೀವಿ. ಆದರೆ ಇಲ್ಲಿ ಮಳೆ ಆಗುತ್ತಲ್ಲ ಅಂತ ಏನಾದರೂ ಪ್ರಶ್ನೆ ಮಾಡಿದರೆ, ಎಸ್ ಮಳೆ ಆಗುತ್ತೆ, ಆದರೆ ಬೆಳೆ ಬೆಳೆಯುವಂತಹ ಉತ್ತಮವಾದ ಮಳೆ ಇದಲ್ಲ, ಅದರ ಬದಲಾಗಿ ರಣಾರ್ಭಟದ ಮಳೆ ಇದು ಅಂತ ಹೇಳಬಹುದು. 30ರಿಂದ 40 ಕಿಲೋಮೀಟರ್ ವೇಗ ಸಹಿತದ ಮಳೆ ಸ್ವಾಮಿ ಇದು. 30ರಿಂದ 40 ಕಿಲೋಮೀಟರ್ ವೇಗ ಸಮೇತ ಮಳೆ ಇದು. ಇನ್ನು ಕೆಲವು ಕಡೆಯಲ್ಲಿ 40 to 50 ಕಿಲೋಮೀಟರ್ಸ್ ಪರ್ ಅವರ್ ವೇಗದಲ್ಲಿ ಗಾಳಿ ಜೊತೆಯೊಂದಿಗೆ ಮಳೆ ಬರುತ್ತೆ. ಇಂತಹ ವೇಗದ ಆರ್ಭಟದ ಮಳೆಯಲ್ಲಿ ಎಲ್ಲಿ ಬೆಳೆ ಬೆಳೆಯಕ್ಕೆ ಸಾಧ್ಯ? ಬೆಳೆ ಬೆಳೆಯುವಂತಹ ಮಳೆನಾ ಇದು? ನೋ. ಅದರಿಂದ ಕೆಲ ಪ್ರಾಂತಗಳಿಗೆ ಈಗ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎಸ್ಪೆಷಲಿ ಕರಾವಳಿ ಪ್ರದೇಶದಲ್ಲಿಯೂ ಕೂಡ ಭಾರಿ ದೊಡ್ಡ ಪ್ರಮಾಣದ ಮಳೆ ಆಗುತ್ತೆ. ಆದ್ದರಿಂದ ಮೀನುಗಾರರು ಸಮುದ್ರಕ್ಕೆ ಮೀನನ್ನು ಹಿಡಿಯೋದಕ್ಕೆ ಇಳಿಯಬಾರದು. ಯಾಕೆಂತಂದರೆ ಗಾಳಿ ಸಮೇತವಾದಂತಹ ಮಳೆ ಆಗುವ ಲಕ್ಷಣಗಳು ಕಂಡು ಬಂದಿರೋದ್ರಿಂದ ವಿಪರೀತ ಅಬ್ಬರ ಸಮೇತವಾದಂತಹ ಅಲೆಗಳು ಎದ್ದು ಹೊಡೆಯುತ್ತೆ. ಆದ್ದರಿಂದ ಮೀನುಗಾರರು ರಿಸ್ಕ್ ತೆಗೆದುಕೊಳ್ಳಬೇಡಿ ಅನ್ನುವಂತಹ ಮುನ್ಸೂಚನೆಯನ್ನು ಕೂಡ ಈಗ ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಗಳು ನೀಡಿದೆ. ಆ್ಯಂಡ್ ರಾಯಲಸೀಮಾ, ಆಂಧ್ರ ಪ್ರದೇಶದ ರಾಯಲಸೀಮಾ ಆಗಿರಬಹುದು, ತೆಲಂಗಾಣದ ಕೆಲ ಪ್ರಾಂತ್ಯಗಳಲ್ಲಾಗಿರಬಹುದು, ಇನ್ನು ಪಕ್ಕದ ತಮಿಳುನಾಡು, ಹೀಗೆ ಈ ಒಂದು ರಾಜ್ಯದ ಒಳಭಾಗಗಳಲ್ಲಿಯೂ ಕೂಡ ಸಿಕ್ಕಾಪಟ್ಟೆ ಮಳೆಯ ಲಕ್ಷಣಗಳು ಕಂಡು ಬರ್ತಾ ಇದೆ. ನಾನಾಗಲೇ ಹೇಳಿದೆ, ಒನ್ಸ್ ಅಗೇನ್ ಕರ್ನಾಟಕದಲ್ಲಿಯೂ ಕೂಡ ಕೇವಲ ಸಾಧಾರಣ ಮಳೆಯಲ್ಲ, ಗುಡುಗು ಸಮೇತವಾಗಿರುವಂತಹ ಸಿಡಿಲಿನ ಜೊತೆಗೆ ಮಳೆ ಅನ್ನುವಂಥದ್ದಾಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿಯೂ ಕೂಡ ನಿರಂತರವಾಗಿ ಮಳೆ ಈಗ ಆಲ್ರೆಡಿ ಇದೆ, ಒಂದು ಪ್ರಮಾಣದ ಮಳೆ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಮಳೆ ಜಾಸ್ತಿ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಉತ್ತರ ಮತ್ತು ದಕ್ಷಿಣ ಒಳನಾಡಿನಲ್ಲಿಯೂ ಕೂಡ ಮಳೆಯ ವಿಪರೀತ ಮಳೆಯ ಮುನ್ಸೂಚನೆ ಅನ್ನುವಂಥದ್ದಿದೆ. ಇನ್ನು ಬೆಂಗಳೂರಿಗೆ ಬಂದರೆ ಅನೇಕ ದಿನಗಳಿಂದ ಮೋಡ ಕವಿದ ವಾತಾವರಣ ಇದೆ. ಆಗಾಗ ಒಂದು ಸ್ವಲ್ಪ ಬಿಟ್ಟು 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 ಮಳೆ ಆಗ್ತಾನೇ ಇದೆ. ಅಂದರೆ ಕಂಪ್ಲೀಟಾಗಿ ಬೆಂಗಳೂರಿನ ವಾತಾವರಣವನ್ನು
ಯಾರಿಗೂ ಕೂಡ ನಿಜವಾಗಲೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ, ಪ್ರಿಡಿಕ್ಟ್ ಮಾಡೋಕ್ಕೆ ಬರಲ್ಲ, ಹೇಳೋಕ್ಕೆ ಬರಲ್ಲ. ಯಾಕೆಂತಂದರೆ ಬಿಸಿಲು ಸಿಕ್ಕಾಪಟ್ಟೆ ಇದೆ ಅಂತ ಅಂದ್ಕೊಂಡು ನಾವು ಪೇಚಾಡ್ತಾ ಇರುವಾಗಲೇ ಮಳೆ ಬಂದ್ಬಿಡುತ್ತೆ. ಅಯ್ಯೋ ಮಳೆ ಬರ್ತಾ ಇದೆಯಲ್ಲ ಅಂತ ನಾವೇನಾದರೂ ಸ್ವಲ್ಪ ಬೇಜಾರಾದರೆ ಮಳೆ ಮಾಯ ಆಗಿ ಬಿಸಿಲು ಬಂದುಬಿಡುತ್ತೆ. ಬಟ್ ವಾಟ್ ಎವರ್, ಬೆಂಗಳೂರಲ್ಲೂ ಕೂಡ ಮೋಡ ಕವಿದಂತಹ ವಾತಾವರಣ ರೈಟ್ ನಾವೀಗ ಸೃಷ್ಟಿಯಾಗಿದೆ. ಮಧ್ಯಾಹ್ನ ಕಾಲಕ್ಕೆ ಒಂದು ಸ್ವಲ್ಪ ಮಳೆ ಬರುತ್ತೆ, ರಾತ್ರಿ ಒಂದು ಸ್ವಲ್ಪ ಮಳೆ ಬರುತ್ತೆ, ಹಿಂಗೆ ಬಿಟ್ಟು ಮಳೆ ಬರುತ್ತೆ. ಬಟ್ ಮಳೆಯ ಒಂದು ಮುನ್ಸೂಚನೆ ಅನ್ನುವಂಥದ್ದು ಬೆಂಗಳೂರಿಗೂ ಕೂಡ ಈಗ ಇಲಾಖೆ ಅನ್ನುವಂಥದ್ದು ಕೊಟ್ಟಿದೆ.